ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ನ ನಾವು ಈ ವಿಡಿಯೋದಿಂದ ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೂ ನಾವು ವಿಜಯನಗರ ಎಂಪೈರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ನಮ್ಮದು ವಿಜಯನಗರ ಕಂಟೆಂಪ್ರರೀಸ್ ಅಂದರೆ ಅವರ ಸಮಕಾಲೀನರಾದಂಥ ಬಹುಮನಿ ಸುಲ್ತಾನರ ಇಂದ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ಇದು ಗ್ಯಾಪ್ ಆಗೋಕ್ಕೆ ರೀಸನ್ ಏನಂದರೆ, ಈ ಫೈಲ್ ಏನಿದೆ ಕರ್ನಾಟಕ ಹ್ಯಾಂಡ್ ಬುಕ್ ಫೈಲ್ ನಮ್ಮ ಹತ್ರನೇ ಡಿಜಿಟಲ್ ಕಾಪಿ ಕರಪ್ಟ್ ಆಗಿತ್ತು. ಆಮೇಲೆ ಇದನ್ನು ನಿಮಗೆ PDF ಫಾರ್ಮೆಟಲ್ಲಿ ಕೊಡದೇ ಇರೋ ಕಾರಣ ಏನಂದರೆ, ಇದು PDF ಫಾರ್ಮೆಟಲ್ಲಿ ಕೊಡೋಕ್ಕೆ ಬರುತ್ತಾ ಇಲ್ಲೋ ಅಂತ ಕಾಪಿರೈಟ್ ಇಶ್ಯೂಯಿಂದ ನಮಗೂ ಡೌಟ್ ಇದೆ ಅದು. ಸೊ ಅದಕ್ಕೋಸ್ಕರ ನಾವೇ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಿಮಗೆ ಸಿಂಪಲ್ಲಾಗಿ ಏನು ಹೈಲೈಟ್ ಮಾಡಿದ್ದೀನಿ ಇಲ್ಲಿ ಅದನ್ನೇ ನೋಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಿಮಗೆ PDF ಫಾರ್ಮೆಟಲ್ಲಿ ಕೊಡ್ತೀವಿ ಮುಂದೆ. ಸೊ ಹಂಗಾಗಿ ಈ ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿರುವಂಥ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕಂಟೆಂಟನ್ನು ಮತ್ತು ಇದು ಒಂದು 2-3 ವರ್ಷ ಹಿಂದಿಂದಿದು. ಸೊ ಹಾಗಾಗಿ ಅದ್ರ ಜೊತೆಗೆ 2-3 ವರ್ಷದ ಕರೆಂಟ್ ಅಫೇರ್ಸು ಮತ್ತು ಪ್ರೀವಿಯಸ್ ಕ್ವಶನ್ಸು ಅದನ್ನೆಲ್ಲ ಆ್ಯಡ್ ಮಾಡಿ ನಿಮಗೊಂದು ಬುಕ್ ಥರ ಮಾಡಿ ಅದನ್ನು PDF ಕೊಡ್ತೀವಿ. ಸೊ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ ಮತ್ತೆ ಈಗ ಕಂಟಿನ್ಯೂ ಮಾಡೋಣ. ಈಗ ರೆಗ್ಯುಲರ್ ಆಗಿ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ಎವ್ರಿ ಅಲ್ಟರ್ನೇಟಿವ್ ಡೇಸ್ಗೆ 2 ದಿನಕ್ಕೊಮ್ಮೆ ಒಂದು ವಿಡಿಯೋ ಕಂಪಲ್ಸರಿ ಬರುತ್ತೆ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಮುಂದಿನ ವಿಡಿಯೋದಿಂದ ನಿಮ್ಗೇನಾದ್ರು ಸಜೆಷನ್ಸ್ ಇದ್ದರೆ, ಕಮೆಂಟ್ಸ್ ಇದ್ದರೆ, ಅಥವಾ ಲಾಂಗ್ ವಿಡಿಯೋ ಬೇಕೋ, ಶಾರ್ಟ್ ವಿಡಿಯೋ ಬೇಕೋ, ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಸೀರೀಸ್ ಮಾತ್ರ ಕಂಟಿನ್ಯೂ ಮಾಡೋಣ, ಡೋಂಟ್ ವರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಫಾರ್ ದಿಸ್ ಸೀರೀಸ್. ತುಂಬ ಜನ ಮೆಸೇಜ್ ಮಾಡಿದ್ದೀರಿ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ ಕಂಟಿನ್ಯೂ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇದನ್ನು ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದನ್ನು ಕಂಪ್ಲೀಟಾಗಿ ಏನು 1050 ಪೇಜ್ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ಅದನ್ನ ಕಂಪ್ಲೀಟಾಗಿ ಈ ಸೀರೀಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಓಕೆ, ನಿಮ್ಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ವಿಜಯನಗರದ ವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಈಗ ಬಹುಮನಿ ಕಿಂಗ್ಡಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಅದೇ ಥರ ಏನಂದರೆ ಇಲ್ಲಿ ಏನಿದೆ ಅದನ್ನು ಪಾಯಿಂಟ್ ನೋಡೋಣ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಅದ್ರ ಮೇಲೆ ಏನಾದ್ರು ಬಂದಿದ್ದರೆ ಡಿಸ್ಕಸ್ ಮಾಡ್ತೀನಿ. ಎಕ್ಸ್ಟ್ರಾ ಅಡಿಷ್ನಲ್ ಕಂಟೆಂಟ್ ಏನಾದ್ರು ನೆನಪಿಗೆ ಬಂದಿದ್ದನ್ನು ಹೇಳ್ತಾ ಹೋಗ್ತೀನಿ. ಇದು ನಿಮಗೆ ಇಷ್ಟೇ ಸಫೈಸ್ ಆಗಲ್ಲ, ಇಷ್ಟೇ ಇನಫ್ ಆಗಲ್ಲ ನಿಮಗೆ ಎಕ್ಸಾಮಿಗೆ. ಇದೇನೆಂದರೆ ಗೌರ್ಮೆಂಟ್ ಡಾಕ್ಯುಮೆಂಟ್ ಇರೋದ್ರಿಂದ ಇದರಲ್ಲಿರೋ ಪಾಯಿಂಟ್ ಎಕ್ಸಾಕ್ಟ್ಲಿ ಪಿಕ್ ಮಾಡಿ ಎಕ್ಸಾಮಲ್ಲಿ ಕೇಳ್ಬೋದು ಅನ್ನೋ ಕಾರಣದಿಂದ ಈ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ನ ಎಡಿಷ್ನಲ್ ಆಗಿ ನಾವು ಕೊಡ್ತಾ ಇದ್ದೀವಿ. ನೀವು ಕರ್ನಾಟಕ ಹಿಸ್ಟ್ರಿಗೆ ಯಾವುದೋ ಒಂದು ಬುಕ್ ಓದ್ತಾ ಇರ್ತೀರ, ಅದನ್ನು ಓದಿ, ಅದ್ರ ಜೊತೆಗೆ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸಲ್ಲಿರುವಂಥ ಹಿಸ್ಟ್ರಿ ಕೆಲವೊಂದು ಪಾಯಿಂಟನ್ನು ನೋಡ್ಕೊಳ್ಳಿ. ಸೊ ದ್ಯಾಟ್ ಅದು ಎರಡರದ್ದು ಸೇರಿ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಬಹುಮನಿ ಕಿಂಗ್ಡಮ್ ಫಸ್ಟ್ ಒನ್ ಇದು ನೋಡಿ. 1347ರಿಂದ 1520ವರೆಗೂ ಬಹುಮನಿ ಕಿಂಗ್ಡಮ್ ಇತ್ತು. ಇದನ್ನು ಸ್ಥಾಪಿಸಿದವರು ಯಾರು? ಫೌಂಡೆಡ್ ಬೈ ಅಲಾವುದ್ದೀನ್ ಹಸನ್ ಅಟ್ ಕಲಬುರ್ಗಿ. ಕಲಬುರ್ಗಿಲಿ ಅಲಾವುದ್ದೀನ್ ಹಸನ್ ಅನ್ನೋರು 1347ರಲ್ಲಿ ಈ ಕಿಂಗ್ಡಮನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮೊಹಮ್ಮದ್ ಬಹುಮನ್ ಶಾ ಬಿಲ್ಟ್ ಫೇಮಸ್ ಜಮಾ ಮಸ್ಜಿದ್ ಅಟ್ ಕಲಬುರ್ಗಿ. ಈ ಪಾಯಿಂಟ್ ಏನಿದೆ ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಕೇಳಿದ್ದಾರೆ. ಕಲಬುರ್ಗಿಯಲ್ಲಿರುವಂಥ ಜಮಾ ಮಸ್ಜಿದ್ ತುಂಬ ಫೇಮಸ್ ಆಗಿರುವಂಥ ಜಮಾ ಮಸ್ಜಿದ್, ಇದನ್ನು ಕಟ್ಟಿಸಿದವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಮೊಹಮ್ಮದ್ ಬಹುಮನ್ ಶಾ ನೆನಪಿಟ್ಕೊಳ್ಳಿ. ಇವ್ರ ಹೆಸರು ನೆನಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು ನಿಮಗೆ, ಎಲ್ಲ ಸಿಮಿಲರ್ ನೇಮ್ ಅನಿಸುತ್ತೆ. ಬಟ್ ಏನೋ ಒಂದು ಟ್ರಿಕ್ ಮಾಡ್ಕೊಂಡು ನೀವು ನೆನಪಿಟ್ಕೊಳ್ಳಿ, ಮೊಹಮ್ಮದ್ ಬಹುಮನ್ ಶಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಬಹುಮನಿ ಕಿಂಗ್ಡಮ್. ಇದು ಫಸ್ಟ್ ನೋಡಿ, ಏನಂದರೆ ಬಹುಮನಿ ಸಲ್ತನತ್ ಸ್ಟಾರ್ಟ್ ಆಗಿದ್ದು ಕಲಬುರ್ಗಿಲಿ. ಸೊ ಗುಲ್ಬರ್ಗ, ಕಲಬುರ್ಗಿ. ಓಕೆ, ನೆಕ್ಸ್ಟ್ ಫಿರೋಜ್ ಶಾ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ ಇದ್ರದ್ದು ಗ್ರೇಟ್ ಸುಲ್ತಾನ್. ಫಿರೋಜ್ ಶಾ ಪ್ಯಾಟ್ರನೈಸ್ಡ್ ಸುರ್ಹಿಂದಿ ಅನ್ನೋ ಒಬ್ಬರು ಸ್ಕಾಲರ್ನ, ಅಂದರೆ ಒಬ್ಬ ಜ್ಞಾನಿನ ಇವರು ಸಪೋರ್ಟ್ ಮಾಡಿರ್ತಾರೆ, ಅವ್ರು ಕೋರ್ಟಲ್ಲಿ ಇರ್ತಾರೆ. ಅದೇ ಥರ ಹಸನ್ ಗಿಲಾನಿ ಅನ್ನೋ ಅಸ್ಟ್ರೋನಮರ್ ಕೂಡ ಈ ಫಿರೋಜ್ ಶಾ ಅನ್ನೋ ಕಿಂಗ್ ಕೆಳಗಡೆ ಇರ್ತಾರೆ. ಇವರು ಫಿರೋಜ್ ಶಾ ಅನ್ನೋರು ಹಿ ಎರೆಕ್ಟೆಡ್ ದ ಅಬ್ಸರ್ವೇಟ್ರಿ ಅಟ್ ದೌಲತಾಬಾದ್ ಅನ್ನೋಲ್ಲಿ ಇವರೊಂದು ಅಬ್ಸರ್ವೇಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಪಾಯಿಂಟ್ ಕೂಡ ಕೇಳ್ಬೋದು. ಹೂ ಎಸ್ಟಾಬ್ಲಿಷ್ಡ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ ಅಟ್ ದೌಲತಾಬಾದ್ ಅಂದರೆ ಫಿರೋಜ್ ಶಾ. ಓಕೆ, ಈ ಥರದ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಸೈಂಟಿಫಿಕ್ ಅಥವಾ ಲಿಟ್ರರಿ ಕಾಂಟ್ರಿಬ್ಯೂಷನ್, ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್, ಆಸ್ಟ್ರೋನಾಮಿಕಲ್ ಕಾಂಟ್ರಿಬ್ಯೂಷನ್ಸ್, ಈ ಥರದ್ದೆಲ್ಲ ಕ್ವಶನ್ಸ್ ಪಿಕ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಹಮದ್ ಬಹುಮನ್ ಶಾ ದ ಸಕ್ಸೆಸರ್ ಆಫ್ ಫಿರೋಜ್ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಟು ಬೀದರ್.
ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾರು ತಮ್ಮ ರಾಜಧಾನಿಯನ್ನು ಕಲಬುರ್ಗಿಯಿಂದ ಬೀದರಿಗೆ ಶಿಫ್ಟ್ ಮಾಡಿದ್ರು ಅಂದರೆ ಅಹ್ಮದ್ ಬಹಮನ್ ಶಾ. ಓಕೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಮೊಹಮ್ಮದ್ ಬಹಮನ್ ಶಾ ಅಂತಿದೆ, ಇಲ್ಲಿ ಅಹ್ಮದ್ ಅಂತ ಬರ್ಕೊಂಡು ಇದಕ್ಕೆ ಬೀದರ್ ಅಂತ ಬರ್ಕೊಂಬಿಡಿ. ಬೀದರ್, ಇಲ್ಲಿ A to B ಇಷ್ಟು ಈ ಥರ ಏನೋ ನೆನಪಿಟ್ಕೊಳ್ಳಿ. ಅಹ್ಮದ್ ಬಹಮನ್ ಶಾ ಏನು ಕ್ಯಾಪಿಟಲ್ನ ಅವ್ರ ರಾಜಧಾನಿನ ಗುಲ್ಬರ್ಗದಿಂದ ಬೀದರಿಗೆ ಶಿಫ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅದೇ ಥರ ಸೋಲಾಕಂ ಮಸ್ಜಿದನ್ನು ಕಟ್ಟಿಸಿದವರು ಕೂಡ ಈ ಫಿರೋಜ್ ಶಾ. ನೆಕ್ಸ್ಟ್ ಹಿ ವಾಸ್ ಹೈಲಿ ಡಿವೋಟೆಡ್ ಟು ಸೂಫಿ ಸೆಂಟ್ ಬಂದೇ ನವಾಜ್. ಖ್ವಾಜಾ ಬಂದೇ ನವಾಜ್ ಅಂತ ನೀವು ಹೆಸರು ಕೇಳಿರ್ಬೋದು. ಖ್ವಾಜಾ ಬಂದೇ ನವಾಜ್ ಅಂತ ಸೂಫಿ ಸೆಂಟ್, ಫೇಮಸ್ ಸೂಫಿ ಸೆಂಟ್ ಇನ್ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ. ಸೊ ಇವರು ಸೂಫಿ ಸೆಂಟ್ನ ಡಿವೋಟಿ ಯಾರಾಗಿದ್ರು ಅಂದರೆ ಈ ಫಿರೋಜ್ ಶಾ ಆಗಿದ್ದರು. ನೆಕ್ಸ್ಟ್ ದ ಪ್ರಿನ್ಸ್ ಹಿಮ್ಸೆಲ್ಫ್ ಕಾಲ್ಡ್ ವಲಿ ಅಂದರೆ ಸೇಂಟ್ ಅಂತ, ಅಂದರೆ ಸಂತ ಅಂತ. ಇವ್ರ ಟೋಂಗ್ ಕೂಡ ಇಲ್ಲಿ ಅಸ್ತೂರು ಅನ್ನೋ ಒಂದು ಊರಲ್ಲಿದೆ. ಓಕೆ, ನೆಕ್ಸ್ಟ್ ಇದೆರಡು ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಫಸ್ಟ್ ಏನಂದರೆ ಫೌಂಡ್ರ್ ಯಾರು? ಅಲಾವುದ್ದೀನ್ ಹಸನ್ ಅನ್ನೋರು ಕಲಬುರ್ಗಿಲಿ. ಸೊ 1347. ಅದಾದಮೇಲೆ ಬಹಮನ್ ಶಾ ಏನು ಕಟ್ಟಿಸ್ತಾರೆ? ಜಮಾ ಮಸ್ಜಿದನ್ನು ಕಟ್ಟಿಸ್ತಾರೆ ಕಲಬುರ್ಗಿಲಿ. ನೆಕ್ಸ್ಟ್ ಫಿರೋಜ್ ಶಾ ಬಗ್ಗೆ ಹೇಳ್ತಾ ಇದ್ದಾರೆ. ಫಿರೋಜ್ ಶಾ ಅಂಡ್ರಲ್ಲಿ ಸುರ್ಹಿಂದಿ ಅನ್ನೋ ಸ್ಕಾಲರು ಮತ್ತು ಹಸನ್ ಗಿಲಾನಿ ಅನ್ನೋ ಅಸ್ಟ್ರೋನಮರ್ ಇರ್ತಾರೆ. ಆಮೇಲೆ ಇವರು ಅಬ್ಸರ್ವೇಟ್ರಿ ಕಟ್ಟಿಸ್ತಾರೆ ಇಲ್ಲಿ ದೌಲತಾಬಾದಲ್ಲಿ. ಅಹ್ಮದ್ ಬಹಮನ್ ಶಾ ಇವರು ಫಿರೋಜ್ ಆದಮೇಲೆ ಬರುವಂಥವ್ರು. ಇವ್ರ ಕ್ಯಾಪಿಟಲ್ನ ಬೀದರಿಗೆ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಸೋಲಾಕಂ ಮಸ್ಜಿದ್, ಖ್ವಾಜಾ ಬಂದೇ ನವಾಜ್, ವಲಿ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇದು ಹೆಸರು ತುಂಬ ಇಂಪಾರ್ಟೆಂಟ್ ಆದಂಥ ಹೆಸರು. ಬಹುಮನಿ ಸುಲ್ತಾನರು ಅಂತ ಏನಾದ್ರು ಕ್ವಶನ್ ಬಂದಾಗ ಈ ಮೊಹಮ್ಮದ್ ಗವಾನ್ ಬಗ್ಗೆ ಯೂಶಲಿ ಒಂದು ಕ್ವಶನ್ ಕೇಳಿರ್ತಾರೆ. KS ಮೇನ್ಸಲ್ಲಿ ಮೊಹಮ್ಮದ್ ಗವಾನ್ ಬಗ್ಗೆ ಕ್ವಶನ್ ಬಂದಿದೆ, ಕಾಂಟ್ರಿಬ್ಯೂಷನ್ಸ್ ಆಫ್ ಮೊಹಮ್ಮದ್ ಗವಾನ್ ಅಂತ. ಈವನ್ UPSCಲಿ ಕೂಡ CDS CAPF ಎಕ್ಸಾಮ್ ನಡೆಸ್ತಾರಲ್ಲ ಅದರಲ್ಲೆಲ್ಲ ಒಂದೊಂದು ಕ್ವಶನ್ ಬಂದಿದೆ ಇದು. ಸೊ ಮೊಹಮ್ಮದ್ ಗವಾನ್, ಅ ಕ್ಲೆವರ್ ಎಫಿಷಿಯೆಂಟ್ ಮಿನಿಸ್ಟರ್ ಹೂ ವಾಸ್ ಬಾರ್ನ್ ಇನ್ ಪರ್ಷಿಯಾ. ಓಕೆ, ಒಬ್ಬ ಮಂತ್ರಿಯಾಗಿದ್ದ ಇವನು ಮೊಹಮ್ಮದ್ ಗವಾನ್. ಯಾರು? ಬಹುಮನಿ ಸುಲ್ತಾನರ ಕೆಳಗಡೆ. ಮೊಹಮ್ಮದ್ ಗವಾನನ ಮರಣದ ನಂತರ ಏನಾಗುತ್ತೆ? ಮೊಹಮ್ಮದ್ ಗವಾನನ ಮರಣದ ನಂತರ ಈ ಬಹುಮನಿ ಸುಲ್ತಾನರ ಕಿಂಗ್ಡಮ್ ಏನಾಗುತ್ತೆ? 5 ಡಿಫ್ರೆಂಟ್ ಕಿಂಗ್ಡಮ್ ಆಗಿ ಒಡೆದೋಗ್ಬಿಡುತ್ತೆ. 5 ಡಿಫ್ರೆಂಟ್ ಕಿಂಗ್ಡಮ್ ಆಗಿ ಒಡೆದೋಗ್ಬಿಡುತ್ತೆ. ಅದರಲ್ಲಿ ಒಂದು ಬಿಜಾಪುರ್ ಸುಲ್ತಾನರು, ಇನ್ನೊಂದು ಯಾವುದು? ಬರೀದ್ ಶಾಹಿ. ಉಳಿದಿದ್ದು ಯಾವುದು ಅಂತ ನೀವು ಕಮೆಂಟ್ ಮಾಡಿ, ಎಲ್ಲ ನಾನು ಇಲ್ಲೇ ಹೇಳಲ್ಲ. ಸೊ ಉಳಿದಿದ್ದು 5 ಕಿಂಗ್ಡಮ್ಸ್ ಯಾವ್ದ್ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಈ ಬಹುಮನಿ ಸುಲ್ತಾನರು ಹೋದ್ಮೇಲೆ ಈ 5 ಕಿಂಗ್ಡಮ್ಸ್ ಯಾವ್ದಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅದಾದಮೇಲೆ ಇವ್ರದ್ದು ಇಂಪಾರ್ಟೆಂಟ್ ಬಂದೇ ನವಾಜ್ ದರ್ಗಾ ಅಂತಂದಿದೆ, ಜಮಾ ಮಸ್ಜಿದ್, 7 ಗುಂಬಜ್, ಇವೆಲ್ಲ ಕಲಬುರ್ಗಿಲಿದೆ. ಆಮೇಲೆ ಮೊಹಮ್ಮದ್ ಗವಾನ್ರ ಮದರಸ ಒಂದಿದೆ, ಎಲ್ಲಿ? ಬೀದರಲ್ಲಿದೆ. ಓಕೆ, ನೆಕ್ಸ್ಟ್ ಇದೆಲ್ಲ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಇದು ಇಷ್ಟೇ ಕೊಟ್ಟಿದ್ದಾರೆ, ಬಟ್ ಇದಿಷ್ಟು ಸಫೈಸ್ ಆಗಲ್ಲ. ನೀವು ಕರ್ನಾಟಕ ಹಿಸ್ಟ್ರಿ ಬುಕ್ಕಲ್ಲಿ ಮೊಹಮ್ಮದ್ ಗವಾನ್ಸ್ ಕಾಂಟ್ರಿಬ್ಯೂಷನ್ ಇನ್ನೂ 3-4 ಇದೆ, ಅದು ನೋಡ್ಕೊಳ್ಳಿ. ಆಮೇಲೆ ಈ ರಾಜರನ್ನ ಇನ್ನೊಂದು ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಆದಿಲ್ ಶಾಹೀಸ್ ಆಫ್ ಬಿಜಾಪುರ್. 1489ರಿಂದ 1686ವರೆಗೂ ಆದಿಲ್ ಶಾಹಿ ಕಿಂಗ್ಡಮನ್ನು ಎಸ್ಟಾಬ್ಲಿಷ್ ಮಾಡಿದವರು ಯಾರು? ಯೂಸುಫ್ ಆದಿಲ್ ಖಾನ್ ಅಂತ. ಇವರು 1489ರಲ್ಲಿ ಆದಿಲ್ ಶಾಹಿ ಕಿಂಗ್ಡಮನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ವರ್ಥೆಮಾ ಅನ್ನೋ ಒಬ್ಬ ಇಟಾಲಿಯನ್ ವಿಸಿಟರು ಈ ವರ್ಥೆಮಾ ಅನ್ನೋ ಹೆಸರನ್ನ ನೆನಪಿಟ್ಕೊಳ್ಳಿ. ಇದು ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಇವರು ಇಟಾಲಿಯನ್ ವಿಸಿಟರ್ ಹ್ಯಾಸ್ ಕಾಲ್ಡ್ ಯೂಸುಫ್, ಅಂದರೆ ಇದೇ ಈ ಫೌಂಡರ್ ಇದಾರಲ್ಲ ಯೂಸುಫ್ ಆದಿಲ್ ಖಾನ್, ಇವ್ರನ್ನ ಪವರ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ಕಿಂಗ್ ಅಂತ ಕರೆದಿದ್ದಾನೆ ವರ್ಥೆಮಾ. ಓಕೆ, ಈ ಥರ ಫಾರಿನ್ ಟ್ರಾವೆಲರ್ಸ್ ಮೇಲೆ ಯೂಶ್ವಲಿ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಎರಡನೇ ಇಬ್ರಾಹಿಂ 2 ತುಂಬ ಇಂಪಾರ್ಟೆಂಟ್ ಇದಿದು ಪಾಯಿಂಟು. ಸುಮಾರು ಸಾರಿ ಈ ಕ್ವಶನ್ ಬಂದಿದೆ. ಆದಿಲ್ ಶಾಹಿ ಕಿಂಗ್ಡಮ್ ಮೇಲೆ ಯಾವಾಗ ಕ್ವಶನ್ ಬಂದಿದೆ, ಇವ್ರ ಮೇಲೆ ಆಲ್ಮೋಸ್ಟ್ ಕ್ವಶನ್ ಇದೆ. ಸೊ ಏನಿದೆ ಅಂದರೆ ಕ್ವಶನು, ಬೀದರ್ ಈಗ ನಾನಿಲ್ಲಿ 5 ಡಿಸ್ಇಂಟಿಗ್ರೇಟ್ ಆಯಿತು ಅಂತಂದೆ. ಯಾವುದು? ಬಹುಮನಿ ಕಿಂಗ್ಡಮು 5 ಭಾಗ ಆಗಿ ಹೋಯಿತು ಅಂತಂದೆ. ಆ 5 ಭಾಗದಲ್ಲಿ ಒಂದು ಬರೀದ್ ಶಾಹಿ ಕಿಂಗ್ಡಮ್ ಕೂಡ. ಆ ಬರೀದ್ ಶಾಹಿ ಕಿಂಗ್ಡಮ್ ಎಲ್ಲಿ ಪ್ಲೇಸ್ ಆಗಿರುತ್ತೆ? ಬೀದರ್ದಲ್ಲಿ ಪ್ಲೇಸ್ ಆಗಿರುತ್ತೆ. ಸೊ ಬೀದರ್ನ ಈ ಇಬ್ರಾಹಿಂ 2 ಅನ್ನೋರು
He captured and merged Barishahi kingdom of Bidar in 1619. ಓಕೆ, ಬೀದರ್ನ ಕ್ಯಾಪ್ಚರ್ ಮಾಡ್ಕೊಂಡವ್ರು ಯಾರು ಅಂತ ಕ್ವಶನ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಪ್ಚರ್ಡ್ ಬೀದರ್ ಅಂತ ಕೇಳಿದಾಗ ಸೊ ಯಾರು, ಇಬ್ರಾಹಿಂ 2 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಎರಡನೇ ಇಬ್ರಾಹಿಂ ಬಗ್ಗೆ ಇನ್ನೊಂದೆರಡು ಮೂರು ಪಾಯಿಂಟ್ ಏನಂದರೆ, ಹಿ ವಾಸ್ ಅ ಟಾಲರೆಂಟ್ ರೂಲರ್. ಓಕೆ, ಎಲ್ಲ ಧರ್ಮ ಸಹಿಷ್ಣು ಆಗಿದ್ರು ಇವರು. ಆಮೇಲೆ ಇವ್ರ ನಿಕ್ ನೇಮ್ ಇತ್ತೊಂದು ಜಗದ್ಗುರು ಅಂತ. ಇದು ಪ್ರೀವಿಯಸ್ ಇಯರ್ ಕ್ವಶನು. ಜಗದ್ಗುರು ಅಂತ ನಿಕ್ ನೇಮ್ ಯಾರಿಗಿತ್ತು, ಯಾವ ರಾಜನಿಗಿತ್ತು ಅಂತ. ಸೊ ಜಗದ್ಗುರು ಇಂಪಾರ್ಟೆಂಟ್. ಹಿ ಬಿಲ್ಡ್ ದ ಟೆಂಪಲ್ ಆಫ್ ನರಸಿಂಹ ಸರಸ್ವತಿ ದತ್ತಾತ್ರೇಯ ವಿತ್ ಇನ್ ದ ಸೈಟೆಡಲ್ ಆಫ್ ಹಿಸ್ ಫೋರ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟಾಲರೆಂಟ್ ಇದ್ರು ಅಂತ. ಆಮೇಲೆ ಇವರು ಒಂದು ಸಿಟಿನ ನಿರ್ಮಾಣ ಮಾಡ್ತಾರೆ. ಇವರೊಂದು ಸಿಟಿ ಕಟ್ಟಿಸ್ತಾರೆ. ಆ ಸಿಟಿ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಸಿಟಿ ಹೆಸರು ಏನು ಅಂತ. ಓಕೆ, ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಪಾಯಿಂಟು, ಇವರು 300 ಸಿಂಗರ್ಸನ್ನು ತಮ್ಮ ಕೋರ್ಟಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇವರು ಮ್ಯೂಸಿಕ್ಕನ್ನು ಪ್ರೋತ್ಸಾಹ ಕೊಡೋಕ್ಕೆ ಅಂತ, ಮತ್ತು ಸ್ವತಃ ಅವರು ಕೂಡ ಮ್ಯೂಸಿಕ್ದ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ 300 ಹಿ ವಾಸ್ ಅ ಗ್ರೇಟ್ ಲವರ್ ಆಫ್ ಹಿಂದೂ ಮ್ಯೂಸಿಕ್ ಆ್ಯಂಡ್ ಹ್ಯಾಡ್ 300 ಸಿಂಗರ್ಸ್ ಇನ್ ಹಿಸ್ ಕೋರ್ಟ್ ಅಂತ. ಸೊ ಇಟ್ ಈಸ್ ಮೊಹಮ್ಮದ್ ಆದಿಲ್ ಶಾ ಹೂ ಎಕ್ಸ್ಟೆಂಡೆಡ್ ದ ಕಿಂಗ್ಡಮ್ ಇನ್ ದ ಸೌತ್ ಅಪ್ ಟು ಬೆಂಗಳೂರು. ಮೊಹಮ್ಮದ್ ಆದಿಲ್ ಶಾ, ಈ ಮೊಹಮ್ಮದ್ ಆದಿಲ್ ಶಾ ಯಾರು ಅಂದರೆ, ಈ ಮೊಹಮ್ಮದ್ ಆದಿಲ್ ಶಾನೇ ಗೋಲ್ ಗುಂಬಜನ್ನು ಕಟ್ಟಿಸಿದ್ದು. ಗೋಲ್ ಗುಂಬಜ್, ನೀವೀಗೇನು ಗೋಲ್ ಗುಂಬಜ್ ನೋಡ್ತೀರಾ, ಆ ಗೋಲ್ ಗುಂಬಜನ್ನು ಕಟ್ಟಿಸಿದ್ದು ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಸುಮಾರು ಸಾರಿ ಕ್ವಶನ್ ಕೇಳಿದ್ದಾರೆ ಗ್ರೂಪ್ ಸಿ ಅಲ್ಲಿ. ಈ ಥರ ಒನ್ ಲೈನರ್ ಕ್ವಶನ್ ಬಂದಾಗ ನೀವು ಮೊಹಮ್ಮದ್ ಆದಿಲ್ ಶಾ, ಇಬ್ರಾಹಿಂ 2 ಇದು ಒಂದು 4-5 ಆಪ್ಷನ್ ಕೊಟ್ಟಾಗ ನಿಮ್ಗೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊಹಮ್ಮದ್ ಆದಿಲ್ ಶಾ ಗೋಲ್ ಗುಂಬಜ್ ಕಟ್ಟಿಸಿದ್ದು. ಇವ್ರ ಹೆಸರು ಮರೆಯುತ್ತೆ. ಸೊ ಪ್ಲೀಸ್ ರಿವೈಸ್ ಅಗೇನ್ ಆ್ಯಂಡ್ ಅಗೇನ್. ಆ್ಯಸ್ ಅ ರಿಸಲ್ಟ್ ಇದೇನಾಗುತ್ತೆ ಅಂದರೆ, ಮೊಹಮ್ಮದ್ ಆದಿಲ್ ಶಾ ತನ್ನ ಕಿಂಗ್ಡಮ್ನೇ ಎಕ್ಸ್ಟೆಂಡ್ ಮಾಡ್ತಾನೆ. ಎಲ್ಲಿವರೆಗೂ ಅಂದರೆ ಬೆಂಗಳೂರುವರೆಗೂ ಅವ್ನ ಕಿಂಗ್ಡಮ್ನ ಎಕ್ಸ್ಟೆಂಡ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಬೆಂಗಳೂರು ಬಿಜಾಪುರ ಸುಲ್ತಾನರ ಅಂಡರಲ್ಲಿ ಬಂದ್ಬಿಡುತ್ತೆ. ಬೆಂಗಳೂರು ಬಿಜಾಪುರ ಸುಲ್ತಾನರ ಅಂಡರಲ್ಲಿ ಬರೋದ್ರಿಂದ ಶಿವಾಜಿಯವರ ತಂದೆ ಶಹಾಜಿ ಭೋಸ್ಲೆ ಅವರು ಬಿಜಾಪುರ ಸುಲ್ತಾನರ ಕೈಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಶಹಾಜಿ ಭೋಸ್ಲೆಗೆ ಬೆಂಗಳೂರದ್ದು ಜಾಗೀರ್ದಾರಿ ಕೊಡ್ತಾರೆ ಬಿಜಾಪುರ ಸುಲ್ತಾನರು. ಸೊ ಈ ಶಹಾಜಿ ಭೋಸ್ಲೆ ಏನಿದಾರಲ್ಲ, ಅಂದರೆ ಶಿವಾಜಿಯವರ ತಂದೆ, ಇವರು ಬೆಂಗಳೂರನ್ನು ಆಳ್ತಾ ಇರ್ತಾರೆ. ಯಾರ ಪರವಾಗಿ? ಬಿಜಾಪುರ ಸುಲ್ತಾನರ ಪರವಾಗಿ. ಅಂಟಿಲ್ ಎಲ್ಲಿವರೆಗೂ ಅಂದರೆ 1686ರವರೆಗೂ ಈ ಮರಾಠರ ಕೈಲೇ ಇದಿರುತ್ತೆ. ಆಮೇಲೆ ಏನಾಗುತ್ತೆ, ಚಿಕ್ಕದೇವರಾಜ ಒಡೆಯರು, ಮೊಘಲರು ಇವ್ರನ್ನ ಸೋಲಿಸ್ತಾರೆ, ಯಾರು, ಬಿಜಾಪುರ ಸುಲ್ತಾನರನ್ನ. ಆಮೇಲೆ ಚಿಕ್ಕದೇವರಾಜ ಒಡೆಯರವರು ಮೊಘಲರ ಕಡೆಯಿಂದ ಬೆಂಗಳೂರನ್ನ ತಗೋತಾರೆ. 3 ಲಕ್ಷ ವರಹಗಳನ್ನು ಕೊಟ್ಟು ಬೆಂಗಳೂರನ್ನ ಅವತ್ತಿನ ಕಾಲಕ್ಕೆ ಪರ್ಚೇಸ್ ಮಾಡ್ತಾರೆ. ಅದು ಪಾಯಿಂಟ್ ಮುಂದೆ ಬರುತ್ತೆ ಅನ್ಕೋತೀನಿ. ಸೊ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಇಲ್ಲದೇ ಪಾಯಿಂಟ್ ಇದೆ ನೋಡಿ, ಮೊಹಮ್ಮದ್ ಆದಿಲ್ ಶಾ ಹ್ಯಾಸ್ ಬಿಲ್ಟ್ ಮ್ಯಾಗ್ನಿಫಿಷೆಂಟ್ ಗೋಲ್ ಗುಂಬಜ್ ಅಟ್ ವಿಜಯಪುರ. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಸಿಕಂದರ್ ಆದಿಲ್ ಶಾ ಲಾಸ್ಟ್ ಆದಿಲ್ ಶಾಹಿ ರೂಲರ್. ಲಾಸ್ಟ್ ಆದಿಲ್ ಶಾಹಿ ರೂಲರ್ ಯಾರು ಅಂದರೆ ಸಿಕಂದರ್ ಆದಿಲ್ ಶಾ. 1686 ಇಸ್ವಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದೇ ಇಸ್ವಿಲಿ ಔರಂಗಜೇಬ್ ಏನು ಮಾಡ್ತಾನೆ, ಬಿಜಾಪುರನ ಅನೆಕ್ಸ್ ಮಾಡ್ತಾನೆ, ಅಂದರೆ ಬಿಜಾಪುರನ ವಶಪಡಿಸ್ಕೋತಾನೆ. ಸೊ 1686 ಡೈರೆಕ್ಟ್ ಇಸ್ವಿ ಕೇಳಿದ್ರು ಕೇಳ್ಬೋದು. ಎಂಡ್ ಆಫ್ ಬಿಜಾಪುರ್ ರೂಲ್. ಬಿಜಾಪುರ್ ಆದಿಲ್ ಶಾಹಿ ರೂಲ್ ಯಾವಾಗಾಯಿತು? 1686ರಲ್ಲಿ. ಓಕೆ, ಅದೇ ಥರ ನಿಮ್ಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ 1565 ಇಸ್ವಿ ಇಂಪಾರ್ಟೆಂಟ್ ಹೇಗೋ ಅದೇ ಥರ ಇದು ಕೂಡ ಇಂಪಾರ್ಟೆಂಟ್. ಇದೇನು 1565 ನಿಮಗೆಲ್ಲ ಗೊತ್ತಿರುತ್ತೆ, ರಕ್ಕಸ ತಂಗಡಿ ಕದನ. ಸೊ ಅದಕ್ಕೋಸ್ಕರ ಇದು ಹೆಂಗೆ ಇಂಪಾರ್ಟೆಂಟೋ ಇದು ಕೂಡ ಅದೇ ಥರ ಇಂಪಾರ್ಟೆಂಟ್. ಸೊ ಮಲ್ಟಿಪಲ್ ಟೈಮ್ ಹೇಳ್ತಾ ಇದ್ದೀನಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲೊಂದು ಟೆಂಪಲ್ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ನೋಡಿ ಒಂದು ಸಾರಿ ಝೂಮ್ ಮಾಡ್ತೀನಿ. ರಾಮೇಶ್ವರ ಟೆಂಪಲ್ ಅಂತ ಕೆಳದಿಲಿದೆ. ಕೆಳದಿ ಸಂಸ್ಥಾನದ ಬಗ್ಗೆ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇಲ್ಲಿ ಟೆಂಪಲ್ದು ಚಿತ್ರ ಕೊಟ್ಟಿದ್ದಾರೆ. ಈ ಟೆಂಪಲ್ಲು ತುಂಬ ಇಂಪಾರ್ಟೆಂಟ್ ಟೆಂಪಲ್. ಎಲ್ಲಿದೆ ಅಂದರೆ ಕೆಳದಿಲಿದೆ ಅದು. ಇದರಲ್ಲಿ ನಿಮಗೆ ಇದರ ಗೋಡೆ ಮೇಲೆ ಗಂಡ ಬೇರುಂಡ, ಇವತ್ತೇನು ನೀವು ರಾಜ್ಯ ಲಾಂಛನ, ಕರ್ನಾಟಕ ರಾಜ್ಯ ಲಾಂಛನ ಇದೆಯಲ್ಲ, ಆ ರಾಜ್ಯ ಲಾಂಛನ, ಈ ಗಂಡ ಬೇರುಂಡ ಚಿತ್ರ ಈ ಗೋಡೆಯ ಮೇಲೆ ಇದೆ. ಓಕೆ, ತುಂಬ ಇಂಪಾರ್ಟೆಂಟ್ ಟೆಂಪಲ್ ಇದು ಕೂಡ, ರಾಮೇಶ್ವರ ಟೆಂಪಲ್. ನೆಕ್ಸ್ಟ್, ಈ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಡೆಕ್ಕನಿ ಹಿಂದಿ ಅಂತ ಒಂದು ಉರ್ದು ಡೈಲೆಕ್ಟು ಡೆವಲಪ್ ಆಯಿತು. ಇದು ಇವ್ರು ಕೋರ್ಟಲ್ಲಿ ಯೂಸ್ ಮಾಡ್ತಾಯಿದ್ರು. ಇವತ್ತು ಕೂಡ ಗುಲ್ಬರ್ಗ, ಬೀದರ್, ವಿಜಾಪುರ ಈ ಭಾಗದಲ್ಲಿ ಈ ಡೆಕ್ಕನಿ ಉರ್ದು ಮಾತಾಡ್ತಾರೆ. ನೆಕ್ಸ್ಟು
ಮೊಘಲರು ಇವ್ರನ್ನ ಬಿಜಾಪುರದವ್ರನ್ನ ಸೋಲಿಸ್ತಾರೆ. ಅದಾದಮೇಲೆ ದೇ ಕಾಂಕರ್ಡ್ ಬ್ಯಾಂಗ್ಳೂರ್ ಇನ್ 1686. ಚಿಕ್ಕದೇವರಾಜ ಒಡೆಯರ್ ಆಫ್ ಮೈಸೂರು ಒಬ್ಟೈನ್ಡ್ ಇಟ್ ಬೈ ಪೇಯಿಂಗ್ ಅಮೌಂಟ್ ಟು ಮೊಘಲ್ಸ್. ಓಕೆ, ನೆಕ್ಸ್ಟು ಇವೆರಡು ಊರು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸಿರಾ ಆ್ಯಂಡ್ ಅರ್ಕಾಟ್. ಸಿರಾ ಆ್ಯಂಡ್ ಅರ್ಕಾಟ್ ಏನು? ಸಿರಾ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿತ್ತು ಮೊಘಲ್ಸ್ ಟೈಮಲ್ಲಿ, ಮುಘಲರ ಕಾಲದಲ್ಲಿ. ಇದು ಸಿರಾ ಅನ್ನೋ ಊರಿನಿದೆ ನಿಮಗೆ ಬೆಂಗಳೂರು ಹತ್ರನೇ. ಸೊ ಈ ಊರು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿತ್ತು ಮೊಘಲರದು. ಸಿರಾ ಹ್ಯಾಸ್ ಸಮ್ ಫೈನ್ ಮುಘಲ್ ಬಿಲ್ಡಿಂಗ್ಸ್. ಓಕೆ, ಅದೇ ಹೇಳಿದ್ದಾರೆ. ಇಲ್ಲಿಗೆ ಈ ಆದಿಲ್ ಶಾಹಿಗಳ ಬಗ್ಗೆನೂ ಪಾಯಿಂಟ್ಸ್ ಮುಗಿಯುತ್ತೆ. ಅದೇ ಥರ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ಡಮ್ ಯಾವುದು ಅಂದರೆ ಕೆಳದಿ ಕಿಂಗ್ಡಮ್. ಕೆಳದಿಯ ನಾಯಕರು ದೇವರ್ ಫ್ಯುಡೇಟರೀಸ್ ಆಫ್ ವಿಜಯನಗರ. ಇವರು ವಿಜಯನಗರದ ಸಾಮಂತರ ಅರಸರಾಗಿದ್ದರು. ಪ್ರಾಕ್ಟಿಕಲಿ ಫ್ರೀ ಇನ್ ದ ಡೇಸ್ ಆಫ್ ವೆಂಕಟಪ್ಪ ನಾಯಕ ಒನ್. ಸಕ್ಕಸತೆಂಗಡಿಗೆ ಕದನ 1565 ಆದಮೇಲೆ ಇವರು ವೆಂಕಟಪ್ಪ ನಾಯಕ ಒನ್ನ ಕಾಲದಲ್ಲಿ ಸ್ವತಂತ್ರರಾಗಿ ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಸಾಮಂತರಾಗಿದ್ದರು. ಓಕೆ, ನೆಕ್ಸ್ಟ್ ಶಿವಪ್ಪ ನಾಯಕ, ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಶಿವಪ್ಪ ನಾಯಕ. ಇವರು ಪೋರ್ಚುಗೀಸರ ಮೇಲೆ ಸುಮಾರು ಯುದ್ಧದಲ್ಲಿ ಗೆದ್ದಿದ್ದಾರೆ. ಸೊ ಅದೇ ಥರ ಈ ಶಿವಪ್ಪ ನಾಯಕರ ರಿಲೇಟೆಡ್ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಂದರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಕಾಲ್ಡ್ ಆ್ಯಸ್ ಶಿಸ್ತು ಅನ್ನೋ ಒಂದು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ತಂದಿರ್ತಾರೆ ಶಿವಪ್ಪ ನಾಯಕ. ಸೊ ಇದು ಮೋಸ್ಟ್ ಎಫಿಷಿಯೆಂಟ್ ಲ್ಯಾಂಡ್ ರೆವಿನ್ಯೂ ಕಲೆಕ್ಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಶಿವಪ್ಪ ನಾಯಕನ ಶಿಸ್ತು ಅಂತಲೇ ಫೇಮಸ್ ಇದೆ ಇದು. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ, ಶಿವಪ್ಪ ನಾಯಕ, ಕೆಳದಿಯ ಶಿವಪ್ಪ ನಾಯಕ. ಇವರು ಓವರ್ಸೀಸ್ ಟ್ರೇಡ್ ಬಗ್ಗೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಈ ಕೆಳದಿ ಸಂಸ್ಥಾನದ ರಾಜಧಾನಿಗಳು ಯಾವ್ದಾವುದಾಗಿರುತ್ತೆ ಅಂದರೆ ಕೆಳದಿ, ಅದಾದಮೇಲೆ ಇಕ್ಕೇರಿಗೆ ರಾಜಧಾನಿನ ಶಿಫ್ಟ್ ಮಾಡ್ತಾರೆ. ಆಮೇಲೆ ನಗರ ಅನ್ನೋ ಒಂದು ಊರು ಕೂಡ ಇವ್ರದ್ದು ರಾಜಧಾನಿಯಾಗಿರುತ್ತೆ. ಇವೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಆಮೇಲೆ ಶಿವಪ್ಪ ನಾಯಕ ಆದಮೇಲೆ ಮತ್ತೆ ಇಂಪಾರ್ಟೆಂಟ್ ಆಗುವಂಥ ಒಂದು ರಾಣಿ ಯಾರು ಅಂದರೆ ಈ ಮಂಥನದಲ್ಲಿ ರಾಣಿ ಚೆನ್ನಮ್ಮ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ, ಇವಳು ಕೆಳದಿ ಚೆನ್ನಮ್ಮ. ಸೊ ಕೆಳದಿಯ ಚೆನ್ನಮ್ಮ, ಇವಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಏನು ಪಾಯಿಂಟು ಅಂದರೆ ಇವರು ಕೆಳದಿಯ ಚೆನ್ನಮ್ಮ ಇವರು ಮರಾಠ ಅಂದರೆ ಶಿವಾಜಿಯ ಎರಡನೇ ಮಗನಾದಂಥ ರಾಜಾರಾಮನಿಗೆ ಇವ್ರು ಶೆಲ್ಟರ್ ಕೊಡ್ತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಶಿವಾಜಿಯ ಮೊದಲನೇ ಮಗ ಸಂಭಾಜಿ, ಎರಡನೇ ಮಗ ರಾಜಾರಾಮ. ಈ ರಾಜಾರಾಮನಿಗೆ ಇವರು ಆಶ್ರಯ ಕೊಟ್ಟು ಔರಂಗಜೇಬನ ಆರ್ಮಿನ ಎದುರು ಹಾಕೋತಾರೆ. ಓಕೆ, ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹರ್ ಸಕ್ಸೆಸರ್ ಬಸವಪ್ಪ, ಕೆಳದಿಯ ಚೆನ್ನಮ್ಮನ ನಂತರ ಬಂದವನು ಬಸವಪ್ಪ, ರೋಟ್ ಶಿವತತ್ವ ರತ್ನಾಕರ ಅನ್ನೋ ಒಂದು ಬುಕ್ಕನ್ನು ಬರೀತಾನೆ. ಈ ಬಸವಪ್ಪ ಶಿವತತ್ವ ರತ್ನಾಕರ ಇದು ಸಂಸ್ಕೃತ್ ಎನ್ಸೈಕ್ಲೋಪೀಡಿಯಾ ಆಗಿರುತ್ತೆ. ಶಿವತತ್ವ ರತ್ನಾಕರ ಬರೆದವರು ಯಾರು? ಬಸವಪ್ಪ ಅನ್ನೋರು. ಸೊ ಇಷ್ಟಕ್ಕೆ ಇದು ಮುಗಿಯುತ್ತೆ. ಆಮೇಲೆ ಕೆಳದಿ ವಾಸ್ ಕ್ಯಾಪ್ಚರ್ಡ್ ಬೈ ಹೈದರ್ ಅಲಿ ಇನ್ 1763. ಸೊ 1763 ಹೈದರ್ ಅಲಿ ಕೆಳದಿನ ಕ್ಯಾಪ್ಚರ್ ಮಾಡ್ಕೋತಾನೆ. ನೆಕ್ಸ್ಟು ಕೆಂಪೇಗೌಡರ ಬಗ್ಗೆ ಕಡಿಮೆ ಕೊಟ್ಟಿದ್ದಾರೆ ಇದರಲ್ಲಿ. ಕೆಂಪೇಗೌಡ ಒನ್ ಆಫ್ ಮಾಗಡಿ ಕಿಂಗ್ಡಮ್ ಆಲ್ಸೋ ಕಾಲ್ಡ್ ಆಸ್ ಯಲಹಂಕ ನಾಡಪ್ರಭುಗಳು. ಓಕೆ, ಇದರಲ್ಲೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬೆಂಗಳೂರನ್ನು ಕಟ್ಟಿಸ್ತಾರೆ ಕೆಂಪೇಗೌಡರು 1537. ಆಮೇಲೆ ಏನಾಗುತ್ತೆ, ಕೆಂಪೇಗೌಡರ ನಂತರ ಯಲಹಂಕದಿಂದ ಇವರು ತಮ್ಮ ರಾಜಧಾನಿಯನ್ನು ಮಾಗಡಿಗೆ ಶಿಫ್ಟ್ ಮಾಡ್ಕೋತಾರೆ. ರೂಲ್ಡ್ ಅಪ್ ಟು 1728 ಅಂತ ಇದೆ. ನೆಕ್ಸ್ಟ್ ಅದಾದಮೇಲೆ ಮರಾಠರು. ಶಿವಾಜಿ ಟೈಮಲ್ಲಿ ಮರಾಠರು ರಾಮದುರ್ಗ, ನರಗುಂದ, ಪರಸಗಡ, ಗಜೇಂದ್ರಗಡ ಮತ್ತು ಕಟ್ಕೋಳ್ ಅನ್ನೋ ಊರಲ್ಲಿ ಫೋರ್ಟನ್ನು ಕಟ್ಟಿಸಿರ್ತಾರೆ ಶಿವಾಜಿ. ಸೊ ಇವು ನೆನ್ಪಿಟ್ಕೊಳ್ಳಿ, ಕೇಳಿದ್ರು ಕೇಳ್ಬೋದು. ಈ ಕೆಳಗಿನ ಯಾವ ಜಾಗಗಳಲ್ಲಿ ಶಿವಾಜಿಯು ತನ್ನ ಕೋಟೆಗಳನ್ನು ಕಟ್ಟಿಸಿದ್ದ ಅಂತ ಈ ಥರ ಏನಾದ್ರು ಕೇಳಿದ್ರು ಕೇಳ್ಬೋದು. ಓಕೆ, ರಾಮದುರ್ಗ, ನರಗುಂದ, ಪರಸಗಡ, ಗಜೇಂದ್ರಗಡ, ಕಟ್ಕೋಳ್. ನೆಕ್ಸ್ಟು ಇನ್ ದ ಸೌತ್ ದೇ ಹ್ಯಾಡ್ ದೇರ್ ಬ್ಯಾಂಗ್ಳೂರ್ ಜಹಾಗೀರ್ ಅಡ್ಮಿನಿಸ್ಟ್ರೇಡ್ ಫಸ್ಟ್ ಬೈ ಶಹಾಜಿ ಆ್ಯಂಡ್ ಲೇಟರ್ ಬೈ ಹಿಸ್ ಸನ್ ಏಕೋಜಿ. ಓಕೆ, ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಬಿಜಾಪುರ ಸುಲ್ತಾನರ ಪರವಾಗಿ ಶಹಾಜಿ ಶಿಂದೆ ಅವರು ಬೆಂಗಳೂರನ್ನು ಆಳ್ತಾ ಇರ್ತಾರೆ. ಶಹಾಜಿ ಆದಮೇಲೆ ಅವ್ರ ಮಗ ಅಂದರೆ ಶಿವಾಜಿಯವರ ಬ್ರದರ್ ಆದಂಥ ಏಕೋಜಿ ಅನ್ನೋರು ಇದನ್ನು ಆಳ್ತಾ ಇರ್ತಾರೆ. ಮೈಸೂರು ರಾಯಲ್ ಫ್ಯಾಮಿಲಿ ಸೆಕ್ಯೂರ್ಡ್ ಬ್ಯಾಂಗ್ಳೂರ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್ ಫ್ರಮ್ ಮೊಘಲ್ ಇನ್
1689 on lease. Okay. Next, Peshwa Balaji Rao had conquered ಧಾರವಾಡ ಇನ್ 1753. ಇದೇನು ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ, ಅದೇನು ನೋಡ್ಕೋಬೇಡಿ, ಬಿಟ್ಬಿಡಿ ಅಷ್ಟೇ. ಇಲ್ಲಿಗೆ ನಿಮ್ಮದು ಯಲಹಂಕ ನಾಡಪ್ರಭುಗಳು ಕೂಡ ಮುಗಿಯುತ್ತೆ. ತುಂಬ ಕಡಿಮೆ ಕೊಟ್ಟಿದ್ದಾರೆ ಯಲಹಂಕ ನಾಡಪ್ರಭುಗಳ ಬಗ್ಗೆ. ನೀವು ಹಿಸ್ಟ್ರಿ ಬುಕ್ಕಿಂದ ಇದನ್ನು ಪಾಯಿಂಟ್ ಕವರ್ ಮಾಡ್ಕೊಳ್ಳಿ. ನಾನು ಯೂನಿಕ್ ಪಾಯಿಂಟ್ಸ್ ಏನಿದೆ ನಿಮಗೆ ಎಕ್ಸಾಮಲ್ಲಿ ಬರೋದನ್ನು ಮಾತ್ರ ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ. ಓಕೆ. ನೆಕ್ಸ್ಟು ಮೈಸೂರು ಒಡೆಯರು, ರಾಜ ಒಡೆಯರ್, ಮೈಸೂರು ಒಡೆಯರ್ ಮಂತನ್ನು ಸ್ಥಾಪನೆ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ, ಸೆಕ್ಯೂರ್ಡ್ ಶ್ರೀರಂಗಪಟ್ಟಣ ಇನ್ 1610. ಕಂಠೀರವ ನರಸರಾಜ, ದ ಫಸ್ಟ್ ಸೋವರೆನ್ ರೂಲರ್, ಸಕ್ಸಸ್ಫುಲಿ ರೆಸಿಸ್ಟೆಡ್ ವಿಜಯಪುರ, ಅಂದರೆ ಬಿಜಾಪುರ ಸುಲ್ತಾನರನ್ನ ರೆಸಿಸ್ಟ್ ಮಾಡ್ತಾರೆ ಇವರು. ಕಂಠೀರವ ನರಸರಾಜ ಅನ್ನೋರು ಫಸ್ಟ್ ಸೋವರೆನ್ ರೂಲರ್ ಇವರು, ಅಂದರೆ ಇಂಡಿಪೆಂಡೆಂಟಾಗಿ ಆಳಿದಂಥ ಮೊದಲನೇ ರಾಜ ಕಂಠೀರವ ನರಸರಾಜ ಒಡೆಯರ್. ಓಕೆ. ಇವರು ಕಂಠೀರವ ನರಸರಾಜ ಒಡೆಯರ್ ಅವರು ಬಿಲ್ಟ್ ನರಸಿಂಹ ಟೆಂಪಲ್ ಎಟ್ ಶ್ರೀರಂಗಪಟ್ಟಣ. ಆಮೇಲೆ ಕಂಠೀರವ ನರಸರಾಜರದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕಂಠೀರಾಯಿ ಪಣಂ ಅನ್ನೋ ಒಂದು ಕಾಯಿನ್ಸನ್ನು ಹೊರಡಿಸಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಂಪಾರ್ಟೆಂಟ್ ಕಿಂಗ್ ಯಾರು? ಚಿಕ್ಕದೇವರಾಜ ಒಡೆಯರ್. ಇವ್ರನ್ನ ನಾವು ನವಕೋಟಿ ನಾರಾಯಣ ಅಂತ ಕೂಡ ಕರಿತೀವಿ. ಇವರು ಔರಂಗಜೇಬನ ಸಹಾಯದಿಂದ ಬೆಂಗಳೂರನ್ನ ಲೀಸಿಗೆ ತಗೋತಾರೆ. ಅದಾದಮೇಲೆ ತುಂಬ ಯುದ್ಧಗಳನ್ನು ಕೂಡ ಗೆಲ್ತಾರೆ. ಮೈಸೂರದ್ದು ವಿಸ್ತೀರ್ಣ ಹೆಚ್ಚಾಗುತ್ತೆ ಮೈಸೂರು ರಾಜ್ಯದ್ದು. ಅದಾದಮೇಲೆ ಮರಾಠರನ್ನ ಕೂಡ ಒಂದೆರಡು ಯುದ್ಧದಲ್ಲಿ ಸೋಲಿಸ್ತಾರೆ. ಮೈಸೂರು ತುಂಬ ರಿಚ್ ಆ್ಯಂಡ್ ಪ್ರಾಸ್ಪರಸ್ ಆಗುತ್ತೆ ಇವ್ರ ಟೈಮಲ್ಲಿ. ಸೊ ಅದಕ್ಕೋಸ್ಕರನೇ ಅವರಿಗೆ ನವಕೋಟಿ ನಾರಾಯಣ ಅಂತ ಕರೀತಾರೆ. ಆಮೇಲೆ ಅಠಾರ ಕಚೇರಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಚಿಕ್ಕದೇವರಾಜ ಒಡೆಯರು. ಅಠಾರ ಕಚೇರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಅಠಾರ ಕಚೇರಿನ ಡೆಲ್ಲಿ ಮಾಡೆಲ್, ಅಂದರೆ ಮೊಘಲರ ಮಾಡೆಲ್ ಅಲ್ಲೇ ಸೇಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಟು ಅಡ್ಮಿನಿಸ್ಟರ್ ಬೆಟರ್. ಓಕೆ. ಹಿ ಪ್ಯಾಟ್ರನೈಸ್ಡ್ ಮೆನಿ ಕನ್ನಡ ರೈಟರ್ಸ್ ಲೈಕ್ ತಿರುಮಲ ರಾಯ, ಚಿಕ್ಕುಪಾಧ್ಯಾಯ, ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಅಂತ ಅನ್ನೋ ಬುಕ್ ಬರೆದಿದ್ದಾರೆ. ಓಕೆ. ನೆಕ್ಸ್ಟು ಆಮೇಲೆ ಏನಾಗುತ್ತೆ, ಚಿಕ್ಕದೇವರಾಜ ಒಡೆಯರ್ ಆದಮೇಲೆ ಅಷ್ಟು ಸ್ಟ್ರಾಂಗ್ ಕಿಂಗ್ಸ್ ಬರಲ್ಲ. ಅದಾದಮೇಲೆ 1761 ಹೈದರಾಲಿ ಏನು ಮಾಡ್ತಾನೆ, ಇವ್ರ ಕಡೆಯಿಂದ ಅಧಿಕಾರನ ಕಸ್ಕೊತಾನೆ. ಅವನೇ ಸರ್ವಾಧಿಕಾರಿಯಾಗಿ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಇಲ್ಲಿದೆ. ಹೈದರಾಲಿ ಬಗ್ಗೆ ನೋಡೋಣ. ಹೈದರಾಲಿನ ದಳವಾಯಿ ನಂಜರಾಜಯ್ಯ ಅವರು ಆರ್ಮಿಗೆ ಸೇರಿಸ್ಕೋತಾರೆ. ಸೊ ಅದಾದಮೇಲೆ ಅವರ ಯುದ್ಧ ಕೌಶಲ್ಯದಿಂದ ಅವ್ರ ಮೇಲೆ ಬರ್ತಾರೆ. ಕೃಷ್ಣರಾಜ ಒಡೆಯರ್ ಟು ದ ದೆನ್ ರೂಲರ್ ರಿಕ್ವೆಸ್ಟೆಡ್ ಹೈದರ್ ಅಲಿ ಟು ಟೇಕ್ ಚಾರ್ಜ್ ಆಫ್ ದ ಸಿಚುವೇಶನ್. ಅಂದರೆ ಏನಾಗಿರುತ್ತೆ, ಮೈಸೂರು ಆರ್ಮಿಲಿ ಒಂದು ಸಮಸ್ಯೆ ಇರುತ್ತೆ, ಅಂದರೆ ಜಗಳ ಸ್ಟಾರ್ಟ್ ಆಗಿರುತ್ತೆ. ಅದನ್ನು ಎಂಡ್ ಮಾಡೋದಕ್ಕೆ ಕೃಷ್ಣರಾಜ ಒಡೆಯರ್ ಟು, ಅಂದರೆ ಎರಡನೇ ಕೃಷ್ಣರಾಜ ಒಡೆಯರ್ ಅವರು ಹೈದರಾಲಿಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಚಾರ್ಜ್ ಕೊಡ್ತಾರೆ. ಆವಾಗ ಹೈದರಾಲಿ ಇದನ್ನು ಸಾಲ್ವ್ ಮಾಡಿ ಆವಾಗ ಏನು ಮಾಡ್ತಾರೆ, ಈ ದಳವಾಯಿ ನಂಜರಾಜಯ್ಯ ಅನ್ನೋರೇನು ಮೇನ್ ಹೆಡ್ ಇರ್ತಾರೆ ಮಿಲಿಟ್ರಿದು, ಇವ್ರನ್ನ ಸರಿಸಿ ತಾನೇ ಆರ್ಮಿದು ಮೇನ್ ಹೆಡ್ ಆಗಿಬಿಡ್ತಾರೆ. ಸೊ ಸರ್ವಾಧಿಕಾರಿಯಾಗಿ ಈ ಎರಡನೇ ಕೃಷ್ಣರಾಜ ಒಡೆಯರ್ ಕೂಡ ಸೈಡ್ ಲೈನ್ ಮಾಡಿ ಮೇನ್ ಕಿಂಗ್ ಆಗಿ ಇವರೇ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದ ಡಿಫೀಟ್ ಆಫ್ ಮರಾಠಾಸ್ ಎಟ್ ಪಾಣಿಪತ್ ಹೆಲ್ಪ್ಡ್ ಹೈದರ್ ಟು ಫಾಲೋ ಆ್ಯನ್ ಅಗ್ರೆಸಿವ್ ಪಾಲಿಸಿ. ಇದು ನಿಮ್ಗೆ ಗೊತ್ತಿದೆ, 1761 ಎರಡನೇ ಪಾಣಿಪತ್ ಕದನ ಆಗುತ್ತೆ. ಅದರಲ್ಲಿ ಮರಾಠ ಮತ್ತು ಅಹಮದ್ ಶಾ ಅಬ್ದಾಲಿ ಯುದ್ಧದಲ್ಲಿ ಮರಾಠ ಸೋಲ್ತಾರೆ. ಸೊ ಅದಾದಮೇಲೆ ಸೋತ್ಮೇಲೆ ಮರಾಠರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅಗ್ರೆಸಿವ್ ಆಗಿ ಮೈಸೂರು ಕಿಂಗ್ಡಮನ್ನು ಸ್ಪ್ರೆಡ್ ಮಾಡಬೇಕು ಅಂತ ಸೊ ಅಗ್ರೆಸಿವ್ ಪಾಲಿಸಿನ ಹೈದರಾಲಿ ಅಡಾಪ್ಟ್ ಮಾಡ್ಕೋತಾನೆ. ನೆಕ್ಸ್ಟ್, ಹೈದರಾಲಿ ಬಿಲ್ಟ್ ಪ್ಯಾಲೇಸ್ ಅಟ್ ಬ್ಯಾಂಗ್ಳೂರ್, ಬಿಗ್ಯಾನ್ ದ ಲಾಲ್ಬಾಗ್ ಗಾರ್ಡನ್. ಹಿ ಬಿಲ್ಟ್ ದರಿಯಾ ದೌಲತ್ ಪ್ಯಾಲೇಸ್ ಅಟ್ ಶ್ರೀರಂಗಪಟ್ಟಣ. ಓಕೆ, ಇವು ಮೂರು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಬಟ್ ಹಿ ವಾಸ್ ಹ್ಯುಮಿಲೇಟೆಡ್ ಬೈ ಪೇಶ್ವಾ ಮಾಧವರಾವ್. ಇದು ನಾನು ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಅದಾದಮೇಲೆ ಹೈದರಾಲಿ ಮದಕರಿ ನಾಯಕರನ್ನ ಸೋಲಿಸ್ತಾರೆ, ಚಿತ್ರದುರ್ಗ ಮದಕರಿ ನಾಯಕರನ್ನ 1779. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್. ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೀವು ಓದಿ. ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಯಾಕಾಯಿತು, ಯಾವ ರೀಸನ್ನಿಂದ ಆಯಿತು, ಕೋರ್ಸ್ ಆಫ್ ದ ವಾರ್ ಏನು, ಆಮೇಲೆ ಯಾವ ಟ್ರೀಟಿಯಿಂದ ವಾರು ಎಂಡ್ ಆಯಿತು ಅಂತ. ಓಕೆ, ನೆಕ್ಸ್ಟ್ ಅದೇ ಥರ
ಸ್ಟ್ರಾಂಗ್ ನೇವಲ್ ಫೋರ್ಸ್ ಕೂಡ ಇತ್ತು ಹೈದರಾಲಿದು. ಅದರದ್ದು ಸ್ಟೇಷನ್ ಎಲ್ಲಿತ್ತು ಅಂದರೆ ಸುಲ್ತಾನ್ ಬತ್ತೇರಿ ಅನ್ನೋ ಒಂದು ಪೋರ್ಟ್ ಇದೆ ಮಂಗಳೂರು ಹತ್ರ, ಸೊ ಅಲ್ಲಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್, ಸುಲ್ತಾನ್ ಬತ್ತೇರಿ ಅಂತ, ಸುಲ್ತಾನ್ ಬತ್ತೇರಿ ಅಂತ ಒಂದು ಪೋರ್ಟ್ ಈಗ ಕೂಡ ಇದೆ. ಓಕೆ, ಈ ಪೋರ್ಟು ನೇವಲ್ ಫೋರ್ಸ್ಗೆ ಯೂಸ್ ಮಾಡ್ತಾಯಿದ್ರು ಹೈದರಾಲಿ ಟೈಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಟಿಪ್ಪು ಸುಲ್ತಾನ್, ಈ ಸಾಟ್ ದ ಅಸಿಸ್ಟೆನ್ಸ್ ಆಫ್ ನೆಪೋಲಿಯನ್. ಟಿಪ್ಪು ಸುಲ್ತಾನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋ ಪಾಯಿಂಟ್ಸ್ ಮಾತ್ರ ನಾನು ಇನ್ನು ಹೈಲೈಟ್ ಮಾಡ್ತೀನಿ. ಯೂಶ್ವಲಿ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ಪಾಯಿಂಟ್ಸ್ ಮಾತ್ರ ಹೈಲೈಟ್ ಮಾಡ್ತಾಯಿದ್ದೀನಿ. ಈ ಸಾಟ್ ದ ಅಸಿಸ್ಟೆನ್ಸ್ ಆಫ್ ನೆಪೋಲಿಯನ್. ಓಕೆ, ನೆಕ್ಸ್ಟು ನೆಪೋಲಿಯನ್ ಜೊತೆಗೆ ನಿಮಗೆ ಜಕೋಬಿಯನ್ ಕ್ಲಬ್ ಬಗ್ಗೆ ಒಂದು ತಿಳ್ಕೊಳ್ಳಿ. ಜಕೋಬಿಯನ್ ಕ್ಲಬ್ ಏನು ಅಂತ. ಜಕೋಬಿಯನ್ ಕ್ಲಬ್ ಫ್ರೆಂಚರು ನೆಪೋಲಿಯನ್ ಟೈಮಲ್ಲಿ ಫ್ರೆಂಚರು ಏನು ಮಾಡಿರ್ತಾರೆ, ಈ ಜಕೋಬಿಯನ್ ಕ್ಲಬ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದೇನು ಜಕೋಬಿಯನ್ ಕ್ಲಬ್ ಅಂದರೆ ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತಿರ್ತಾರೋ ಅವರೆಲ್ಲ ಇದ್ರ ಪಾರ್ಟ್ ಆಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಿರ್ತಾರೆ. ಬ್ರಿಟಿಷರನ್ನ ಪವರ್ಲೆಸ್ ಮಾಡೋದೇ ಈ ಜಕೋಬಿಯನ್ ಕ್ಲಬ್ದು ಮೇನ್ ಇಂಪಾರ್ಟೆಂಟ್ ಗೋಲ್ ಆಗಿಬಿಟ್ಟಿರುತ್ತೆ. ಸೊ ಈ ಟಿಪ್ಪು ಸುಲ್ತಾನ್ ಕೂಡ ಈ ಜಕೋಬಿಯನ್ ಕ್ಲಬ್ದು ಮೆಂಬರ್ ಆಗಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಅದೇ ಥರ ನೆಪೋಲಿಯನ್ ಜೊತೆಗೆ ಟರ್ಕಿ ರಾಜ ಮತ್ತು ಅಫ್ಘಾನಿಸ್ತಾನದ ರಾಜರ ಜೊತೆಗೆ ಕೂಡ ಟಿಪ್ಪು ಸುಲ್ತಾನ್ ಕನೆಕ್ಷನ್ ಹೊಂದಿರ್ತಾರೆ. ನೆಕ್ಸ್ಟ್ ಅದೇ ಥರ ಹಿ ಇಂಟ್ರೊಡ್ಯೂಸ್ಡ್ ಸಿರಿಕಲ್ಚರ್, ರೇಷ್ಮೆ ಬಗ್ಗೆ, ರೇಷ್ಮೆನ ಇಂಟ್ರೊಡ್ಯೂಸ್ ಮಾಡ್ತಾರೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ಅದೇ ಥರ ಪೇಪರ್, ಸ್ಟೀಲ್ ಆ್ಯಂಡ್ ಶುಗರ್ ಆ್ಯಂಡ್ ರಾಕೆಟ್ ಟೆಕ್ನಾಲಜಿ, ಇದು ತುಂಬ ಇಂಪಾರ್ಟೆಂಟ್. ರಾಕೆಟ್ ಟೆಕ್ನಾಲಜಿ. ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನಿಮಗೆಲ್ಲ ಗೊತ್ತು, 1799 ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಮುಗಿಯುತ್ತೆ ಶ್ರೀರಂಗಪಟ್ಟಣ ಟ್ರೀಟಿಯೊಂದಿಗೆ. ಸೊ ಅಲ್ಲಿ ಟಿಪ್ಪು ಸುಲ್ತಾನ್ ಅಂತ್ಯ ಆಗುತ್ತೆ. ಅದಾದಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ರಾಜ್ಯವನ್ನು ಬಿಟ್ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆದಮೇಲೆ ಇದೊಂದು ಹೆಸರು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಿಮ್ಗೆ ಸ್ಟೋರಿ ಗೊತ್ತಿರುತ್ತೆ, ಬಟ್ ನಿಮ್ಗೆ ಗೊತ್ತಿಲ್ಲದೆ ಇರೋ ಪಾಯಿಂಟು ಅಂದರೆ ನಮ್ಮ ನಾರ್ಮಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರೋ ಪಾಯಿಂಟು ನಮಗಿಲ್ಲಿ ಇಂಪಾರ್ಟೆಂಟ್. ಫ್ರಾನ್ಸಿಸ್ ಬುಚನನ್ visited the area ruled formerly by Hyder Tipu during 1800. Immediately after demise of Tipu, he has left a vivid account in his travel log is worth to be noted. Okay, ಇದೇನು ಅಂದರೆ ಇಲ್ಲಿ ಫ್ರಾನ್ಸಿಸ್ ಬುಚನನ್ ಅನ್ನೋರು ಈ ವಾರ್ ಆದಮೇಲೆ 1799 ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಆದಮೇಲೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಈ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಆಳಿದಂಥ ಪ್ಲೇಸಸ್ಗಳಿಗೆಲ್ಲ ಹೋಗಿ ಅಲ್ಲಿ ಇದ್ದಂಥ ಕಂಡೀಷನ್ನು ಮತ್ತು ಅಲ್ಲಿದ್ದಂಥ ಸಿಚುವೇಶನ್, ಅಡ್ಮಿನಿಸ್ಟ್ರೇಟಿವ್ ಸಿಚುವೇಷನಿಂದ ಹಿಡಿದು ಎಲ್ಲ ಸಿಚುವೇಶನನ್ನು ಅವ್ರ ಬುಕ್ಕಲ್ಲಿ, ಟ್ರಾವೆಲ್ ಲಾಗಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಟೈಮಲ್ಲಿ ಏನೇನಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ಈ ಬುಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಟರ್ನ್ ಬೈ ಫ್ರಾನ್ಸಿಸ್ ಬುಚನನ್ ಅಂತ. ಈಗ ನಾಳೆ ಇದೇ ಕ್ವಶನ್ನು, ಈ ಸಿಚುವೇಶನ್ ಕೊಟ್ಟು ಕ್ವಶನ್ ಕೇಳ್ತಾರೆ. ಓಕೆ, ಯಾರು ಟ್ರಾವೆಲ್ ಲಾಗನ್ನು ಆಫ್ಟರ್ ಡಿಮೈಸ್ ಆಫ್ ಟಿಪ್ಪು ರೆಡಿ ಮಾಡ್ತಾರೆ, ಅವರ ರೂಲಿಂಗ್, ಅವರ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿನ ತಿಳ್ಕೊಳ್ಳೋದಕ್ಕೆ ಅಂತ ಕೇಳ್ತಾರೆ. ಸೊ ಹಂಗಾಗಿ ಫ್ರಾನ್ಸಿಸ್ ಬುಚನನ್ ನೆನ್ಪಿಟ್ಕೊಳ್ಳಿ ಹೆಸರು. ನೆಕ್ಸ್ಟ್ ಅದೇ ಥರ ಅನೆಕ್ಸ್ಡ್ ಕೂರ್ಗ್ ಸ್ಮಾಲ್ ಪ್ರಿನ್ಸ್ಲಿ. ಇದೇನಾಗುತ್ತೆ, ನೆಕ್ಸ್ಟ್ ಬ್ರಿಟಿಷರು ಇಲ್ಲಿ 1799 ಮೈಸೂರನ್ನ ಅನೆಕ್ಸ್ ಮಾಡ್ತಾರೆ. ಅದೇ ಥರ 1834 ಕೊಡಗುನ ಅನೆಕ್ಸ್ ಮಾಡ್ತಾರೆ. ಓಕೆ, ಅನೆಕ್ಸ್ಡ್ ಕೊಡಗು ಅ ಸ್ಮಾಲ್ ಪ್ರಿನ್ಸ್ಲಿ ಟ್ರಿಬ್ಯೂಟರಿ ಸ್ಟೇಟ್ ಇನ್ 1834 ಬೈ ಡಿಥ್ರೋನಿಂಗ್ ಇಟ್ಸ್ ರೂಲರ್ ಚಿಕ್ಕದೇವರಾಜೇಂದ್ರ ಆಫ್ ಹಾಲೇರಿ ಫ್ಯಾಮಿಲಿ. ಹಾಲೇರಿ ಮನೆತನದ ಚಿಕ್ಕವೀರ ರಾಜೇಂದ್ರ ಅನ್ನೋ ರಾಜನ ತೆಗೆದು ಕೊಡಗುನ ತಮ್ಮ ಬ್ರಿಟಿಷ್ ಟೆರಿಟರಿಗೆ ಆ್ಯಡ್ ಮಾಡ್ಕೋತಾರೆ. ಓಕೆ, ಇಲ್ಲಿಗೆ ಮೈಸೂರು ಬಗ್ಗೆ ಇದ್ದಂಥ ಕೆಲವೊಂದು ಇನ್ಫಾರ್ಮೇಷನ್ ಮುಗಿಯುತ್ತೆ. ನೆಕ್ಸ್ಟು ಕೂರ್ಗ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೂರ್ಗ್ ಆ್ಯಸ್ ಅ ಸ್ಟೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ಕೊಡಗು ವಾಸ್ ಫೌಂಡೆಡ್ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಾಲಿಟಿ ಬೈ ಮೆಂಬರ್ಸ್ ಆಫ್ ಹಾಲೇರಿ ಫ್ಯಾಮಿಲಿ. ಕೊಡಗುನ ಆಳದವ್ರು ಯಾರು ಅಂದರೆ ಹಾಲೇರಿ ಮನೆತನದವರು, ಹಾಲೇರಿ ಫ್ಯಾಮಿಲಿ. ಓಕೆ, ಹೂ ವಾಸ್ ಕ್ಲೈಮ್ ಡಿಸೆಂಟ್ ಆಫ್ ನಾಯಕಾಸ್ ಆಫ್ ಕೆಳದಿ. ಓಕೆ, ಕೆಳದಿ ಮನೆತನದವರು ಇವರ ಪೂರ್ವಜರು. ಓಕೆ, ಅವ್ರ ಮನೆತನದವರೇ ಈ ಹಾಲೇರಿ ಫ್ಯಾಮಿಲಿಯವರು. ಅವರು ಮಡಿಕೇರಿನ ಕ್ಯಾಪಿಟಲ್ ಮಾಡಿಕೊಂಡು, ಮಡಿಕೇರಿನ ರಾಜಧಾನಿ ಮಾಡಿಕೊಂಡು ಈ ಕೊಡಗು ರೀಜನ್ನ ಆಳ್ತಾ ಇರ್ತಾರೆ. ಮುದ್ದು ರಾಜ ಅನ್ನೋರು
ಫಸ್ಟ್ ಪ್ರಾಮಿನೆಂಟ್ ಕಿಂಗ್ ಇದ್ರದ್ದು. ಮುದ್ದು ರಾಜ ವಾಸ್ ಅ ಫಸ್ಟ್ ಪ್ರಾಮಿನೆಂಟ್ ಕಿಂಗ್. ನೋಡಿ, ಕ್ವಶನ್ ಪೇಪರ್ ಟಫ್ ಮಾಡಬೇಕು ಅಂದರೆ ಈ ಕೂರ್ಗು, ಕೆಳದಿ, ಯಲಹಂಕ ನಾಡಪ್ರಭುಗಳು, ಈ ಥರದ ಮೈನ್ಯೂಟ್ ಡೀಟೇಲ್ಸ್ ಪಾಯಿಂಟ್ಸ್ ಏನಿರುತ್ತೆ ಅದ್ರ ಮೇಲೆಲ್ಲ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು KPSC ಆ್ಯಂಡ್ KEA. ಸೊ ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್. ಫಸ್ಟ್ ಪ್ರಾಮಿನೆಂಟ್ ಕಿಂಗ್ ಆಫ್ ಕೂರ್ಗ್ ಡೈನಾಸ್ಟಿ ಯಾರು ಅಂದರೆ ಮುದ್ದು ರಾಜ ಅನ್ನೋರು. ಕ್ಯಾಪಿಟಲ್ ಯಾವುದಿತ್ತು? ಮಡಿಕೇರಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದೆಲ್ಲ ಏನೇನು ಅಂತ ಇಂಪಾರ್ಟೆಂಟ್ ಇಲ್ಲ. ಬಟ್ ಇಲ್ಲಿ ನೋಡಿ, ಇನ್ ದ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಟಿಪ್ಪು ವಾಸ್ ಕಂಪ್ಲೀಟ್ಲಿ ರೂಟೆಡ್ ಔಟ್ ಆಫ್ ಕೊಡಗು. ಏನಾಗಿರುತ್ತೆ, ಇವರು ಈ ಕೊಡಗುನ ಹೈದರಾಲಿ ಅಧಿಕಾರಕ್ಕೆ ಬಂದ ಮೇಲೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರು ಪೂರಾ ಸಪ್ರೆಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅಟ್ಯಾಕ್ ಮಾಡಿ ಆ ಹಾಲೇರಿ ಮನೆತನದವ್ರ ಅಧಿಕಾರನೆಲ್ಲ ಕಸ್ಕೊಂಡು ಮೈಸೂರು ಕಿಂಗ್ಡಮ್ ಅಂಡರ್ನೇ ತೊಗೊಂಬಂದ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷ್ ಯುದ್ಧ ಆಗ್ತಿರುತ್ತೆ. ಬ್ರಿಟಿಷರು ಕೊಡಗುಗೆ ಸಪೋರ್ಟ್ ಮಾಡಿ ಟಿಪ್ಪು ಸುಲ್ತಾನನ್ನು ಕೂರ್ಗಿಂದ ಕಂಪ್ಲೀಟಾಗಿ ಹೊರಗಡೆ ಹಾಕ್ತಾರೆ. ಅದನ್ನೇ ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಲಿಂಗರಾಜ ವಾಸ್ ಆನ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಆ್ಯಸ್ ಲಿಂಗರಾಜ ಅನ್ನೋ ಒಬ್ಬ ಕೊಡಗು ರೂಲರ್, ಇವರು ಕೂರ್ಗ್ ರೂಲರ್ ಕಿಂಗ್ ಅವರು. ಏಬಲ್ ಅಡ್ಮಿನಿಸ್ಟ್ರೇಟರ್ ರಿವೀಲ್ಡ್ ಬೈ ವಂಡರ್ಫುಲ್ ಡಾಕ್ಯುಮೆಂಟ್ ಆಫ್ ಹಿಸ್ ಸ್ಪಿರಿಟ್ ದಟ್ ಈಸ್ ಹುಕುಮ್ ನಾಮ ರಿಲೇಟೆಡ್ ಟು ಯಾರು ಅಂತ ಕೇಳ್ಬೋದು. ಇದೇನು ಅಂದರೆ ಈ ಲಿಂಗರಾಜ ಅನ್ನೋ ಒಬ್ಬ ಕಿಂಗು ಹುಕುಮ್ ನಾಮ ಅನ್ನೋ ಒಂದು ಬುಕ್ಕಲ್ಲಿ, ಡಾಕ್ಯುಮೆಂಟಲ್ಲಿ 52 ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾರಿಗೆ? ಅಫಿಷಿಯಲ್ಸಿಗೆ, ಅವ್ರ ಕೋರ್ಟಲ್ಲಿರೋಂಥ ಅಫಿಷಿಯಲ್ಸಿಗೆ 52 ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹೆಂಗೆ ಸ್ಟೇಟನ್ನು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಆಡಳಿತ ಹೆಂಗೆ ಮಾಡಬೇಕು ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಈ ಹುಕುಮ್ ನಾಮದಲ್ಲಿ ಈ ಕಿಂಗು, ಲಿಂಗರಾಜ ಅನ್ನೋ ಕಿಂಗು ಇದ್ರದ್ದು ಕೊಟ್ಟಿದ್ದಾರೆ. 52 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಥರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ. ಸೊ ಇದನ್ನು ಈ ಕ್ವಶನ್ ಕೇಳ್ಬೋದು. ಹುಕುಮ್ ನಾಮ ಇದು ರಿಲೇಟೆಡ್ ಟು ಹೂಮ್ ಅಂತ. ಇದು ನೀವೇನು ಅನ್ಕೋತೀರಾ, ಇದೇನೋ ಉರ್ದು ಅಥವಾ ಹಿಂದಿ ಹೆಸರು ಇದ್ದಂಗಿದೆ, ಸೊ ಲಿಂಗರಾಜ ಇರಲಿಕ್ಕಿಲ್ಲ ಅಂತ ಫಸ್ಟ್ ಎಲಿಮಿನೇಟ್ ಇದನ್ನೇ ಮಾಡ್ತೀರಾ. ಈ ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ ಲಿಂಗರಾಜ ವಾಸ್ ಆನ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಆ್ಯಸ್ ರಿವೀಲ್ಡ್ ಬೈ ವಂಡರ್ಫುಲ್ ಡಾಕ್ಯುಮೆಂಟ್ ಆಫ್ ಹಿಸ್ ಸ್ಪಿರಿಟ್ ದಟ್ ಈಸ್ ಹುಕುಮ್ ನಾಮ issued by him, which contains 52 clear-cut instructions to be followed by his court, his officials in administrating the state ಅಂತ. ಓಕೆ, ಇನ್ 1820 ಇವರು ಓಂಕಾರೇಶ್ವರ ಟೆಂಪಲ್ ಅನ್ನೋದನ್ನು ಕಟ್ಟಿಸ್ತಾರೆ ಮಡಿಕೇರಿಲಿ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅದಾದಮೇಲೆ ಚಿಕ್ಕವೀರ ರಾಜೇಂದ್ರ ವಾಸ್ ದ ಲಾಸ್ಟ್ ಕಿಂಗ್. ಇವ್ರನ್ನೇ ಅಲ್ಲ 1834 ಡಿಥ್ರೋನ್ ಮಾಡ್ತಾರೆ. ನೆಕ್ಸ್ಟ್ ಅಂದರೆ ಹಿ ಬಿಕೇಮ್ ಅನ್ಪಾಪ್ಯುಲರ್ ಬಿಕಾಸ್ ಆಫ್ ಹಿಸ್ ಆ್ಯಕ್ಟ್ಸ್ ಆಫ್ ಕಿಲಿಂಗ್ ಆ್ಯಂಡ್ ಕ್ರುಯಲಿಟಿ. ಚಿಕ್ಕವೀರ ರಾಜೇಂದ್ರ ಅವರು ಆ್ಯಂಟಿ ಬ್ರಿಟಿಷ್ ಪಾಲಿಸಿನ ತೊಗೊಂಬಂದಿದ್ದಕ್ಕೆ ಅವ್ರನ್ನ ಓಡಿಸ್ತಾರೆ ಅಷ್ಟೇ, ಅದರಲ್ಲಿ ಮತ್ತೇನು ಬೇರೆ ಏನಿಲ್ಲ. ಇಲ್ಲೊಂದು ಪಾಯಿಂಟ್ ಇದೆ, ಆಫ್ಟರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಕೊಡಗು ಬಿಕೇಮ್ ಪಾರ್ಟ್ ಸಿ ಸ್ಟೇಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಕಾನ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ, ಫಸ್ಟಿಗೆ ಏನು ಮಾಡ್ತಾರೆ, ಪಾರ್ಟ್ ಎ, ಪಾರ್ಟ್ ಸಿ, ಪಾರ್ಟ್ ಬಿ, ಪಾರ್ಟ್ ಅಂತ 3 ಪಾರ್ಟಲ್ಲಿ ಸ್ಟೇಟ್ಸನ್ನು ರೆಕಗ್ನೈಸ್ ಮಾಡಿರ್ತಾರೆ. ಅದರಲ್ಲಿ ಕೊಡಗುನ ಪಾರ್ಟ್ ಸಿ ಆಗಿ ರೆಕಗ್ನೈಸ್ ಮಾಡಿರ್ತಾರೆ. ಓಕೆ, ಇಲ್ಲಿಗೆ ಕೂರ್ಗ್ ಮುಗಿಯುತ್ತೆ. ನೆಕ್ಸ್ಟು ಬ್ರಿಟಿಷ್ ರೂಲ್ ಇದೆ, ಮತ್ತು ಆಮೇಲೆ ಕರ್ನಾಟಕದಲ್ಲಿ ಇಂಡಿಪೆಂಡೆನ್ಸ್ ಮೂಮೆಂಟ್ ಯಾವ ಥರ ಆಯಿತು ಅನ್ನೋದು ಪಾಯಿಂಟ್ಸ್ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನಿಮಗೆ ಕ್ಲಾಸ್ ಡ್ಯೂರೇಷನ್ ಎಷ್ಟು ಬೇಕು, ಆಮೇಲೆ ನಿಮಗೆ ಕ್ಲಾಸಲ್ಲಿ ಏನಾದ್ರು ವೇರಿಯೇಷನ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಲೈಕ್ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.